ಕನ್ನಡ ಒಕ್ಕೂಟ ಈಗ ಶನಿವಾರ ಬಂದ್ ಮಾಡೋಕೆ ನಿರ್ಧಾರವನ್ನ ಮಾಡಿಯಾಗಿದೆ. ತಮ್ಮ ಪ್ರತಿಷ್ಠೆಯನ್ನ ಬಿಡ್ತಾ ಇಲ್ಲ. ಆದರೆ ಶಾಲಾ ಮಕ್ಕಳಿಗೆ ಒಂದಿಷ್ಟು ತೊಂದರೆ ಆಗುತ್ತೆ ಈ ನಿಟ್ಟಿನಲ್ಲಿ. ಇನ್ನೊಂದು ಕಡೆಗೆ ಚಿತ್ರ ಪ್ರದರ್ಶನದ ಬಗ್ಗೆ ಹಲವು ರೀತಿಯಾದಂಥ ಚರ್ಚೆಗಳಿತ್ತು. 50-50 ಆಗಿದ್ದಾರೆ, ಅವ್ರ ನಿರ್ಧಾರ ಇನ್ನೂ ಮಾಡ್ತಾ ಇಲ್ಲ ಅಂತ ಹೇಳಿ. ಫೈನಲಿ ಅವರು ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಶನಿವಾರದ ಬಂದ್ಗೆ ಪ್ರದರ್ಶಕರ ಸಂಘದಿಂದ ಈಗ ಬೆಂಬಲವನ್ನ ನೀಡಿದ್ದಾರೆ. ಮಾರ್ನಿಂಗ್ ಶೋ ಬಂದ್ ಮಾಡಿ ಬೆಂಬಲವನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾರ್ನಿಂಗ್ ಶೋ ಅಷ್ಟೇನಾ, ಕರ್ನಾಟಕ ಬಂದ್ ದಿನ ಥಿಯೇಟರ್ಗಳಲ್ಲಿ ಬೆಳಗಿನ ಆಟ ಬಂದ್ ಇರುತ್ತೆ ಅಂತ, ಮಧ್ಯಾಹ್ನದ ನಂತರ ಎಂದಿನಂತೆ ಶೋಗಳ ಪ್ರದರ್ಶನ ಅಂತಿದ್ದಾರೆ. ಸೊ ಬೆಳಗಿನ ಆಟ ಮಾತ್ರ ಇರೋದಿಲ್ಲ, ಬೆಳಗಿನ ಚಿತ್ರ ಪ್ರದರ್ಶನಗಳು ಮಾತ್ರ ಇರೋದಿಲ್ಲ, ಅದರ ಹೊರತುಪಡಿಸಿ ಮಧ್ಯಾಹ್ನದ ಎಲ್ಲ ಶೋಗಳು ಕೂಡ ಇರುತ್ತೆ. ಮಾರ್ನಿಂಗ್ ಶೋ ಮಾತ್ರ ಬಂದ್ ಮಾಡ್ತಾರೆ. ಅಂದರೆ ಒಂದು ಶೋ ಬಂದ್ ಮಾಡಿ ತಮ್ಮ ಬೆಂಬಲವನ್ನ ಸೂಚನೆಯನ್ನ ಮಾಡ್ತಾ ಇದ್ದಾರೆ ಪ್ರದರ್ಶಕರ ಸಂಘದ ಮೂಲಕವಾಗಿ. ಕರ್ನಾಟಕ ಬಂದ್ ದಿನ ಥಿಯೇಟರ್ಗಳಲ್ಲಿ ಬೆಳಗಿನ ಆಟ ಮಾತ್ರ ಬಂದಿರುತ್ತೆ, ಇನ್ನುಳಿದಂಥ ಎಲ್ಲ ಆಟಗಳು ಕೂಡ ಪ್ರದರ್ಶನಗಳು ಇರುತ್ತೆ. ಹಾಗಿದ್ದಾಗ ಮುಂದೇನು, ಹಾಗಿದ್ದಾಗ ನೈತಿಕ ಬೆಂಬಲ ಅಂತೇಳಿ ಹೋಟೆಲ್ ಮಾಲೀಕರು ಹೇಳಿದ್ದಾರೆ. ಈಗ ಹೋಟೆಲ್ ಅಸೋಸಿಯೇಷನ್ ಅವರು ನೈತಿಕ ಬೆಂಬಲ ನಮಗೆಲ್ಲ ಬೇಡ, ನೀವು ನೈತಿಕ ಬೆಂಬಲ ಕೊಟ್ಟು ನಿಮ್ಮ ಪಾಡಿ ನೀವು ನಡೆಸೋದಾದ್ರೆ ಏನಕ್ಕೆ ಅದು ಅಂತ ಹೇಳಿ. ಅದೊಂದು ರೀತಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಎಡಬಿಡಂಗಿ ನಿರ್ಧಾರ ಅದು. ಬೆಂಬಲಕ್ಕಾದರೂ ಬೆಂಬಲ ಕೊಡಬೇಕು, ಇಲ್ಲ ಇಲ್ಲ ಅಂತಾದರೂ ಹೇಳಬೇಕು. ಅವರು ಆ ಕಡೆನೂ ಅವ್ರಿಗೂ ನೋವಾಗಬಾರ್ದು, ಇವ್ರಿಗೂ ನೋವಾಗಬಾರ್ದು ಅನ್ನೋ ರೀತಿಯಲ್ಲಿ. ಸೊ ಆ ನಿಟ್ಟಿನಲ್ಲಿ ಹೋಟೆಲ್ ಅಸೋಸಿಯೇಷನ್ ಇರೋದು. ಬಟ್ ಈಗ ಚಿತ್ರ ಪ್ರದರ್ಶಕರ ಸಂಘ ಏನು ಹೇಳ್ತಾ ಇದೆ ಅಂತಂದರೆ, ನಾವು ಒಂದೇ ಒಂದು ಶೋ ಅನ್ನು ನಿಲ್ಲಿಸ್ತೀವಿ, ಬೆಳಗಿನ ಆಟ ಮಾತ್ರ ಪ್ರದರ್ಶನ ಮಾಡಲ್ಲ, ಇನ್ನುಳಿದಂಥ ಎಲ್ಲ ಆಟಗಳನ್ನು ಪ್ರದರ್ಶನವನ್ನು ಮಾಡ್ತೀವಿ ಅಂತ ಅವರ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಇನ್ನು ಚಿತ್ರರಂಗ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಈ ವಿಚಾರದಲ್ಲಿ? ಶನಿವಾರದ ಕರ್ನಾಟಕ ಬಂದ್ಗೆ ಚಿತ್ರೋದ್ಯಮ ಬೆಂಬಲ ಕೊಡುತ್ತಾ, ಕೊಡಲ್ವಾ? ಕರ್ನಾಟಕ ಬಂದ್ಗೆ ಕಲಾವಿದರ ಸಂಘ ಈಗ ಬೆಂಬಲಿಸಿದೆ. ಚಿತ್ರ ಪ್ರದರ್ಶನ ಬಂದ್ ಬಗ್ಗೆ ಇನ್ನೂ ನಿರ್ಧರಿಸಲು ಫಿಲ್ಮ್ ಚೇಂಬರ್ ಈಗ ಮುಂದಾಗಿಲ್ಲ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ವಾಣಿಜ್ಯ ಮಂಡಳಿ ಕರೆದಿದೆ, ಅಲ್ಲಿ ನಿರ್ಧಾರವನ್ನ ಮಾಡ್ತಾರೆ ಏನ್ ಮಾಡಬೇಕು ಏನಿಲ್ಲ ಅಂತ ಹೇಳಿ. ಸೊ ಫೈನಲಿ ಈಗ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪ್ರದರ್ಶಕರ ಸಂಘ ಈಗ ಒಂದು ಶೋ ಅನ್ನ ನಾವು ನಡೆಸೋದಿಲ್ಲ, ಮಾರ್ನಿಂಗ್ ಶೋ ಅಂತ ಹೇಳಿದ್ದಾರೆ. ಬಟ್ ಈಗ ಕರ್ನಾಟಕ ಬಂದ್ಗೆ ಈಗ ಕಲಾವಿದರ ಸಂಘ ಯಾವ ರೀತಿಯಾಗಿ ಬೆಂಬಲವನ್ನ ಕೊಡುತ್ತೆ ಅನ್ನುವಂಥದ್ದಕ್ಕೆ ಬಂದಾಗ ಕಲಾವಿದರ ಸಂಘ ಈಗ ಬೆಂಬಲವನ್ನು ಕೊಟ್ಟಿದೆ. ಆದರೆ ಚಿತ್ರ ಪ್ರದರ್ಶನ ಬಂದ್ ಬಗ್ಗೆ ಇನ್ನೂ ಫಿಲ್ಮ್ ಚೇಂಬರ್ ನಿರ್ಧರಿಸಿಲ್ಲ. ಹಾಗಾಗಿ ಕಾಯ್ತಾ ಇದ್ದಾರೆ. ಅವರು ಕೂಡ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ವಾಣಿಜ್ಯ ಮಂಡಳಿ. ತದನಂತರ ಸುದ್ದಿಗೋಷ್ಠಿಯನ್ನು ಮಾಡಿ ವಾಣಿಜ್ಯ ಮಂಡಳಿ ಏನು ನಿರ್ಧಾರವನ್ನು ಪ್ರಕಟಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಈಗ ಫಿಲ್ಮ್ನಿಂದ ಯಾವ ರೀತಿಯಾದಂಥ ರಿಪೋರ್ಟ್ಗಳು ಸಿಗ್ತಾ ಇದೆ? ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿದ್ದಾರೆ. ನಿರ್ದೇಶಕರದ್ದು ಒಂದು ಸಂಘ, ನಿರ್ಮಾಪಕರದ್ದು ಒಂದು ಸಂಘ, ಕಲಾವಿದರದ್ದು ಒಂದು ಸಂಘ, ಚಿತ್ರ ಪ್ರದರ್ಶನದ್ದು ಒಂದು ರೀತಿಯಾಗಿ ಸಂಘ, ಕಾರ್ಮಿಕರದ್ದು ಒಂದು ಸಂಘ, ಇವೆಲ್ಲವೂ ಕೂಡ ಬೇರೆ ಬೇರೆ ಇದೆ. ಯಾರ್ಯಾರು ಈಗ ಬೆಂಬಲವನ್ನು ಕೊಟ್ಟಿದ್ದಾರೆ, ಯಾರು ಬೆಂಬಲವನ್ನು ಇನ್ನೂ ಘೋಷಣೆ ಮಾಡೋದು ಬಾಕಿ ಇದೆ? ಅರುಣ್, ಈಗಾಗಲೇ ಅಖಂಡ ಕರ್ನಾಟಕ ಬಂದ್ಗೆ ಏನು ಕರೆ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಸಂಘಟನೆಗಳು ಈಗ ಈ ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಕಲಾವಿದರ ಸಂಘದಿಂದ ಈಗ ಖಜಾಂಚಿ ದೊಡ್ಡಣ್ಣ ಅವರು ಮಾತನಾಡಿ ಪಬ್ಲಿಕ್ ಟಿವಿಗೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅವರು ಈ ಒಂದು ಬಂದ್ಗೆ ನೈತಿಕವಾಗಿ ನಾವು ಕಲಾವಿದರ ಸಂಘದಿಂದ ಬೆಂಬಲವನ್ನ ಕೊಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಇನ್ನು ಸಿನಿಮಾ ಪ್ರದರ್ಶನ ವಲಯಕ್ಕೆ ಬಂದಂಗೆ ಕೆ.ವಿ. ಚಂದ್ರಶೇಖರ್ ಅವರು ಕೂಡ ಇವತ್ತು ಮಾರ್ನಿಂಗ್ ಶೋ ಒಂದನ್ನ ಬಂದ್ ಮಾಡಿ ಮಧ್ಯಾಹ್ನ ಎಂದಿನಂತೆ ಪ್ರದರ್ಶನಗಳು ಆಗ್ಲಿದೆ. ಮಾರ್ನಿಂಗ್ ಶೋ ಏನಿರುತ್ತೆ, ಬೆಳಗ್ಗೆ 10 ಗಂಟೆ ಶೋ ಇರುತ್ತೆ, ಆ ಶೋ ಅನ್ನ ಬಂದ್ ಮಾಡಿ ತದನಂತರ ಮಧ್ಯಾಹ್ನದ ಶೋಗಳನ್ನ ಎಂದಿನಂತೆ ಪ್ರದರ್ಶನ ಮಾಡಲಾಗುವುದು ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಸದ್ಯಕ್ಕೀಗ ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ ಏನು ಈ ಒಂದು ವಾಣಿಜ್ಯ ಮಂಡಳಿಯ ಅಂಗಸಂಸ್ಥೆಗಳೇನಿದೆ, ನಿರ್ಮಾಪಕರ ಸಂಘ ಆಗಿರ್ಬೋದು, ನಿರ್ದೇಶಕರ ಸಂಘ, ಆಮೇಲೆ ಕಾರ್ಮಿಕರ ಒಕ್ಕೂಟ, ಮತ್ತೆ ಈ ಒಂದು ಅಂಗ ಸಂಸ್ಥೆಗಳು ಏನೇನ್ ಬರುತ್ತೆ, ಪ್ರದರ್ಶಕರು, ಎಕ್ಸಿಬಿಟರ್ಸ್ ಏನು ಇದು ಬರುತ್ತೆ, ಆ ಡಿಸ್ಟ್ರಿಬ್ಯೂಟರ್ ವಲಯ ಏನಿದೆ, ಅವರೆಲ್ಲರೂ ಕೂಡ ಇವತ್ತು ಕೂತ್ಕೊಂಡು ಒಂದು ಸಭೆಯನ್ನ ಮಾಡಿದ್ದಾರೆ. ಈಗ ಈ ಸಭೆಯ ನಂತರ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ವಾಣಿಜ್ಯ ಮಂಡಳಿಯಿಂದ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಈಗ ಅವರ ನೇತೃತ್ವದಲ್ಲಿ ಒಂದು ಈಗ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸೊ ಆ ಒಂದು ಇದರಲ್ಲಿ ಈಗ ಏನೇನೆಲ್ಲ ಚರ್ಚೆ ಆಗಿದೆ, ಬಂದ್ಗೆ ಬೆಂಬಲ ನೀಡ್ಬೇಕಾ ನೀಡಬಾರ್ದಾ, ನೈತಿಕವಾಗಿ ಇರುತ್ತಾ ಅಥವಾ ಯಾವ ರೀತಿ ಆಗಿರುತ್ತೆ, ಅಥವಾ ಬೀದಿಗಿಳಿದು ಅವರು ಫಿಲಂ ಚೇಂಬರ್ ಅವರು ಆಗಿರ್ಬೋದು, ನಿರ್ದೇಶಕ ಸಂಘ ಆಗಿರ್ಬೋದು, ನಿರ್ಮಾಪಕ ಸಂಘ ಆಗಿರ್ಬೋದು, ಕಲಾವಿದರು ಯಾವ ರೀತಿ ಇದಕ್ಕೆ ಬೆಂಬಲವನ್ನ ಸೂಚಿಸಬೇಕು ಅನ್ನೋದನ್ನ ಈಗಾಗಲೇ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಮೂಲಕ ಆ ಬಗ್ಗೆ ಪ್ರಸ್ತಾಪ ಮಾಡಲಿದ್ದಾರೆ. ಅರುಣ್, ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗ ಸದ್ಯಕ್ಕೆ ಚಿತ್ರರಂಗದಿಂದ ಕೆಲವರು ನೈತಿಕ ಬೆಂಬಲ ಅಂತಿದ್ದಾರೆ, ಕೆಲವರು ಒಂದು ಶೋ ಅನ್ನ ನಿಲ್ಲಿಸುವ ಮೂಲಕವಾಗಿ ಬೆಂಬಲವನ್ನು ಕೊಡ್ತೀವಿ ಅಂತಿದ್ದಾರೆ. ನೈತಿಕ ಬೆಂಬಲ ಅಂದರೆ ಏನು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕು. ಆ ನಿಟ್ಟಿನಲ್ಲಿ ನೈತಿಕ ಬೆಂಬಲ ನೀವು ಬಂದ್ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಆಚೆ ಯಾರು ಬರೋಂಗಿಲ್ಲ, ಅವ್ರ ಕೆಲಸಗಳನ್ನು ಯಾರು ನಿಲ್ಲಿಸೋಂಗಿಲ್ಲ, ಅದು ನೈತಿಕ ಬೆಂಬಲ.